ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇವಲ್ ದಿನಚರಿ 13ನೆಯ ದಿವಸಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಕೇವಲ್ ದಿನಚರಿಯನ್ನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಒಂದೇ ಸಲ ಅಡುಗೆ ಮಾಡಿಟ್ಟು ಅಂದರೆ ಸಾಂಬಾರೆಲ್ಲ ಮಾಡಿಟ್ಟು ಬರ್ತಾ ಇದ್ದೀನಿ. ನೋಡಿ, ಕೇಬಲ್ ಫೀಸ್ ವಸೂಲಿ ಮಾಡ್ತಾ ಇದ್ದೀನಿ. ಮೊದಲನೇ ಮನೆಯವರು ಕೊಟ್ಟರು, ಈಗ ನೆಕ್ಸ್ಟ್ ಇನ್ನೊಂದು ಮನೆ ಬಾಗಿಲು ಹಾಕಿತ್ತು, ಮತ್ತೆ ಮತ್ತೊಂದು ಮನೆಗೆ ಈಗ ಪಯಣ ಬೆಳೆಸ್ತಾ ಇದ್ದೀನಿ. ಇವರು ಫೀಸ್ ತರೋಕ್ಕೆ ಒಳಗಡೆ ಹೋಗಿದ್ದಾರೆ. ಇವರು ದೊಡ್ಡ ಹ್ಯಾಂಡ್ಲ್ ಕವರಲ್ಲಿ ಇಟ್ಬಿಟ್ಟಿದ್ದಾರೆ. ನಮ್ಮ ಕೇಬಲ್ ಕಾರ್ಡನ್ನು ಹುಡುಕ್ತಾ ಇದ್ದಾರೆ. ನೋಡಿ, ಸಿಕ್ತು. ಇವರು ಕೂಡ ಫೀಸ್ ಕೊಟ್ಟರು. ಇಲ್ಲಿಂದ ಮತ್ತೆ ಮುಂದೆ ಬರ್ತಾ ಈ ಮನೇಲಿ ಕೇಳಿದ್ದಕ್ಕೆ ಇವ್ರು ಏನು ಹೇಳಿದ್ರು, ಈಗಿಲ್ಲಮ್ಮ ಮುಂದಿನ ವಾರ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಇನ್ನೂ ಒಂದು 3-4 ಮನೆಗಳಲ್ಲೆಲ್ಲ ಅಕ್ಕಪಕ್ಕದಲ್ಲೆಲ್ಲ ಕೇಳಿದೆ. ಅಲ್ಲಿ ಯಾರೂ ಕೂಡ ಕೊಡಲಿಲ್ಲ. ಅವರು ಕೂಡ ಇನ್ನೊಂದು 4 ದಿವಸ 3 ದಿವಸ 2 ದಿವಸ ಅಂತಲೇ ಹೇಳ್ತಾ ಇದ್ದಾರೆ. ನಾವು ಪ್ರತಿನಿತ್ಯ ಹೋಗ್ತಾ ಇರ್ತೀವಲ್ವ, ಒಬ್ರಿಗೋಸ್ಕರ ಏನು ಹೋಗೋದಿಲ್ಲ, ಆಯಿತು ಬಿಡಿ ಅಂತ ಹೇಳಿ ಅಲ್ಲಿಂದ ಮುಂದೆ ಬರ್ತಾ ಮತ್ತೊಂದು ಮನೆಗೆ ಭೇಟಿ ನೀಡ್ತಾ ಇದ್ದೀನಿ. ಇವರು ಕೂಡ ಫೀಸ್ ಕೊಟ್ಟರು. ಇಲ್ಲಿ ಫೀಸ್ ಕಲೆಕ್ಟ್ ಮಾಡಿಕೊಂಡು ಮತ್ತೊಂದು ಊರಿಗೆ ಮತ್ತೆ ಪ್ರಯಾಣ ಬೆಳೆಸುತ್ತಾ, ಯಾಕೋ ಕೇಬಲ್ ಬರ್ತಾ ಇಲ್ಲ ಅಂತ ಒಬ್ಬರು ಹೇಳಿದ್ರು. ಅವ್ರದ್ದು ನಂಬರ್ ಬರ್ತಾ ಇತ್ತು. ಅವ್ರದ್ದನ್ನು ಕೂಡ ಚೆಕ್ ಮಾಡಿಕೊಂಡು ಆಫ್ ಆಗಿರುವ ಬಾಕ್ಸನ್ನು ಅಲ್ಲೇ ಆನ್ ಮಾಡಿ ಫೀಸು ಕಲೆಕ್ಟ್ ಮಾಡಿಕೊಂಡು ಅವ್ರ ಪಕ್ಕದ ಮನೆಯಲ್ಲಿ ಫೀಸ್ ಕೊಡಬೇಕಿತ್ತು. ಅಲ್ಲಿಂದ ಮುಂದೆ ಹಾಗೆ ಬರ್ತಾ ಇನ್ನೊಂದು ಮನೆಯಲ್ಲಿ ವಸೂಲಿ ಮಾಡಿಕೊಂಡು ಅವ್ರದ್ದೊಂದು ಬಾಕ್ಸ್ ಆಫ್ ಆಗಿತ್ತು. ಹಾಗೆ ಈ ಬಾಕ್ಸನ್ನು ಕೂಡ ಆನ್ ಮಾಡಿಕೊಂಡು ಫೀಸ್ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದೆ. ಇವತ್ತಿನ ಕೇಬಲ್ ದಿನಚರಿ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳೊಂದಿಗೆ ಭಾಗ್ಯಲಕ್ಷ್ಮಿ ಬ್ಯೂಟಿ ಝೋನ್.